ಶಿಕ್ಷಕರ ಆಸ್ಪಿರೆಂಟ್ಸು ಕರ್ನಾಟಕದಲ್ಲಿ ಲಕ್ಷಾಂತರ ಶಿಕ್ಷಕರ ಆಸ್ಪಿರೆಂಟ್ಸ್ ಇದ್ದಾರೆ. ಸರ್ಕಾರದ ಮಟ್ಟಕ್ಕೆ ನಾವು ಅಧಿಕಾರಿಗಳನ್ನ ಭೇಟಿ ಮಾಡಿದಾಗ ಯಾವುದು ರೆಕ್ರೂಟ್ಮೆಂಟ್ ನಾವು ಮಾಡೋದೇ ಇಲ್ಲ ಅನ್ನೋ ರೇಂಜಿಗೆ ಮಾತಾಡ್ತಾರೆ. ಅದರಲ್ಲೂ ಮಾನ್ಯ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ ಅಂತೂ ದಿನಕ್ಕೊಂದೊಂದು ಸುಳ್ಳು ಹೇಳ್ತಾರೆ, ಸುಳ್ಳಿನ ಸ್ಟೇಟ್ಮೆಂಟ್ ಹೇಳ್ತಾರೆ. ಇವ್ರು ಬಂದಾಗಿಂದ ಒಂದೇ ಒಂದು ನೋಟಿಫಿಕೇಶನ್ಸ್ ಮಾಡಿಲ್ಲ. ಬರೀ ಸುಳ್ಳು ಹೇಳಿನೇ ಇಲ್ಲಿರೋ ವಿದ್ಯಾರ್ಥಿಗಳಿಗೆ, ಜನಸಾಮಾನ್ಯರಿಗೆ ಇವರು ಮೆಚ್ಚುಗೆ ತೊಗೊಬೇಕಂತ ಹೇಳ್ಬಿಟ್ಟು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸುಳ್ಳು ಹೇಳಿದ್ದಾರೆ. ನನ್ನ ಹತ್ರ ಸುಮಾರು 300 ಸ್ಟೇಟ್ಮೆಂಟ್ಸ್ ಇದೆ. ಅವರು ಹೇಳಿರೋಂಥ ಸ್ಟೇಟ್ಮೆಂಟ್ಸು ಒಂದೂ ನಿಜ ಇಲ್ಲ, ಎಲ್ಲ ಸುಳ್ಳೆ. ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಒಂದು ಜಿ ಪಿ ಎಸ್ ಟಿ ಆರ್ ನೋಟಿಫಿಕೇಶನ್ಸು BJP ಸರ್ಕಾರ ಇದ್ದಾಗ 13,000 ಪೋಸ್ಟ್ ಮಾಡಿದ್ದು. ಇವ್ರು ಬಂದಾದ್ಮೇಲೆ ಕೊನೆಗೆ ಆರ್ಡರ್ ಕಾಪಿ ಕೊಟ್ಟು ಅದು ರೆಕ್ರೂಟ್ಮೆಂಟ್ ಇನ್ನು ಪೆಂಡಿಂಗೇ ಇದೆ, ಇನ್ನು ಕಂಪ್ಲೀಟು ಆಗಿಲ್ಲ. ಅದನ್ನು ನಾವೇ ಮಾಡಿದ್ದೀವಿ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಇದು ನೀವು ಮಾಡಿಲ್ಲ, ಇದು ಮಾಡಿದ್ದು ಹಿಂದಿನ ಸರ್ಕಾರ ಇದ್ದಾಗ. ನೀವು ಬಂದಮೇಲೆ ಒಂದೇ ಒಂದು ನೋಟಿಫಿಕೇಶನ್ಸ್ ಮಾಡಿಲ್ಲ. ಇದನ್ನು ನಾವು ಖಂಡಿಸಿ ಇದನ್ನೇ ಈ ಕೂಡಲೇ ನೀವು GPSTR ನೇಮಕಾತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇದೇ ಫೆಬ್ರವರಿ 11ನೇ ತಾರೀಕು ಬುಧವಾರ ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡ್ತಿದ್ದೀವಿ. ಎಲ್ಲ ಶಿಕ್ಷಕರ ಆಸ್ಪಿರೆಂಟ್ಸು ಈ ಒಂದು ಹೋರಾಟಕ್ಕೆ ಭಾಗಿಯಾಗಬೇಕು. ಇಲ್ಲ ಅಂತಂದರೆ ಇನ್ನು 1 ವರ್ಷ 2 ವರ್ಷ ಆದ್ರೂ ಇವರು ಬರೀ ಸುಳ್ಳಿನ ಸ್ಟೇಟ್ಮೆಂಟ್ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಇವರು ರೆಕ್ರೂಟ್ಮೆಂಟ್ ಮಾಡಲ್ಲ. ರೆಕ್ರೂಟ್ಮೆಂಟ್ ಮಾಡಲೇಬೇಕು ಅಂತಂದರೆ ಎಲ್ಲ ಸ್ಟೂಡೆಂಟ್ಸು, ಟೀಚರ್ ಆಸ್ಪಿರೆಂಟ್ಸು ಒಗ್ಗಟ್ಟಾಗಬೇಕು. ಒಗ್ಗಟ್ಟಾಗಿ ಒಂದು ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ನೀವು ಇದೇ ತಿಂಗಳು 11ನೇ ತಾರೀಕು ಫೆಬ್ರವರಿ 11ನೇ ತಾರೀಕು ಬುಧವಾರ ಎಲ್ಲರೂ ಬೆಂಗಳೂರು ಫ್ರೀಡಂ ಪಾರ್ಕ್ ಬಂದು ಈ ಒಂದು ಪ್ರತಿಭಟನೆಗೆ ಭಾಗವಹಿಸಿ ಯಶಸ್ವಿ ಮಾಡಬೇಕಂತ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.